ಸೊ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಪಾರ್ಟ್ 1 ವ್ಲಾಗ್ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ. ಸೊ ಇದು ನನ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಪಾರ್ಟ್ 2. ಇಫ್ ಇನ್ ಕೇಸ್ ನೀವು ಪಾರ್ಟ್ 1 ವ್ಲಾಗ್ ನೋಡಿಲ್ಲ ಅಂತ ಅಂದರೆ ಕೈಂಡ್ಲಿ ಹೋಗಿ ನೋಡಿ, ಬಿಕಾಸ್ ಪಾರ್ಟ್ 1 ವ್ಲಾಗ್ ತುಂಬ ಚೆನ್ನಾಗಿ ಟರ್ನ್ಔಟ್ ಆಗಿದೆ. ಆ್ಯಂಡ್ ಆ ವ್ಲಾಗ್ ನೋಡ್ಕೊಂಡು ಬಂದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನೆಕ್ಸ್ಟ್ ನಾನು ಪಾರ್ಟ್ 2 ಅಲ್ಲಿ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ. ನಾನು ಪಾರ್ಟ್ 1 ವ್ಲಾಗ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಮತ್ತು ಲಿಂಕ್ ಕೂಡ ಮಾಡ್ತೀನಿ. ಓಕೆನಾ? ಪ್ಲೀಸ್ ಡೂ ವಾಚ್ ದ ಪಾರ್ಟ್ 1 ವ್ಲಾಗ್ ಆ್ಯಂಡ್ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಸೊ ಮಧ್ಯಾಹ್ನ ಎಲ್ಲ ಊಟ ಮಾಡಿ ರೆಸ್ಟ್ ಮಾಡಿ ಅದಾದಮೇಲೆ ರೆಡಿಯಾಗಿ ನಾನು ಆ್ಯಕ್ಚುಲಿ ಇಲ್ಲಿ ಗೆಟ್ ರೆಡಿ ವಿತ್ ಮೀ ಆ್ಯಂಡ್ ಸ್ಕಿನ್ ಕೇರ್ ರೊಟೀನ್ ಎಲ್ಲ ಶೂಟ್ ಮಾಡಿದ್ದೆ. ಬಟ್ ಈ ವ್ಲಾಗಿಗೆ ಈ ವ್ಲಾಗ್ ಜೊತೆ ಕಂಬೈನ್ ಮಾಡಿ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ 1.5 ಅವರ್ ಮಾತಾಡಿದ್ದೀನಿ. ನಾನು ಅದೇನು ಮಾತಾಡಿದ್ದೀನಿ ಅಂತ ನಂಗೆ ನೋಡಿ ತಲೆನೇ ಕೆಟ್ಟೋಯ್ತು. ಆ ವಿಡಿಯೋ ಕಂಪ್ಲೀಟಾಗಿ ಬರೀ ಗೆಟ್ ರೆಡಿ ವಿತ್ ಮೀ ಆ್ಯಂಡ್ ನನ್ನ ಸ್ಕಿನ್ ಕೇರ್ ರೊಟೀನ್ ಹೇಳೋ ವ್ಲಾಗ್ಗೆ ಹೇಳೋ ಕ್ಲಿಪ್ಸೇನೆ ಆಲ್ಮೋಸ್ಟ್ 15 to 16 ಮಿನಿಟ್ಸ್ ಇದೆ. ಅದನ್ನೇನಾದರೂ ಇಲ್ಲಿ ಆ್ಯಡ್ ಮಾಡಿಬಿಟ್ರೆ ತುಂಬ ಕೆಟ್ಟದಾಗಿರುತ್ತೆ ಮತ್ತು ಮೋಸ್ಟ್ ಆಫ್ ದಮ್ಗೆ ಅದು ಇಂಟ್ರೆಸ್ಟಿಂಗ್ ಅನ್ಸಲ್ಲ. ಅದಾದಮೇಲೆ ಸ್ಕಿಪ್ ಮಾಡಿಬಿಡ್ತಾರೆ ಅಂತ ಹೇಳಿ ಆ್ಯಂಡ್ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿ ನಾನು ಅದನ್ನು ಸಪ್ರೇಟಾಗಿ ಗೆಟ್ ರೆಡಿ ವಿತ್ ಮೀದು ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಅಟ್ ಪ್ರೆಸೆಂಟ್ ನಾನಲ್ಲಿ ಏನು ಕಾಣ್ತಾ ಇದ್ದೀನಿ ಆ ಲುಕ್ದು ನಾನು ಸ್ವಲ್ಪ ವಿತ್ ಸ್ಕಿನ್ ಕೇರ್ ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ಕೈಂಡ್ ಆಫ್ ಅ ವಿಡಿಯೋ ಶೂಟ್ ಮಾಡಿದ್ದೆ. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ರೆಡಿಯಾಗಿ ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಾನು ಅಮ್ಮ ದೊಡ್ಡಮ್ಮ ಬೈ ವಾಕೆ ದೇವಸ್ಥಾನ ಹತ್ರ ಹೋಗೋಣ, ಹೊನ್ನಮ್ಮ ದೇವಸ್ಥಾನ ಹತ್ರ ಅಂತ ಹೇಳಿ ಹೊರಟು. ಏನಕ್ಕೆ ಅಂತ ಅಂದರೆ ದೇವಸ್ಥಾನ ಬಂದ್ಬಿಟ್ಟು ಮನೆ ಹತ್ರನೇ ಇರೋದು. ಅದಕ್ಕೋಸ್ಕರ ಸರಿ ನಡ್ಕೊಂಡು ಹೋಗೋಣ ಅಂತ ಹೇಳಿ ನಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ದೇವಸ್ಥಾನ ಒಳಗೆ ಹೋದೋ. ತುಂಬ ಜನ ಇದ್ದರು. ನೆನ್ನೆ ಹೋಗಿದ್ದಕ್ಕಿಂತ ಇವತ್ತು ಆ್ಯಕ್ಚುಲಿ ತುಂಬ ಜನ ಇದ್ದರು. ಆಮೇಲೆ ಸರಿ ಅಂತ ದೇವಸ್ಥಾನ ಒಳಗೆ ಹೋಗಿ ದೇವಸ್ಥಾನ ಪೂರ್ತಿ ನೋಡ್ತಾ ಇದ್ವಿ. ಅದಾದಮೇಲೆ ಇಲ್ಲಿ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಸ್ವಲ್ಪ ಕ್ಯೂ ಇದ್ದಿದ್ದರಿಂದ ಸ್ವಲ್ಪ ಡಿಲೇ ಆಯಿತು ನಾವು ಒಳಗೆ ಹೋಗೋದು. ಅದಾದಮೇಲೆ ಒಳಗೆ ಹೋದ್ರೂ ಜನ ಇದ್ದರು. ಎಲ್ಲ ನೋಡಿಕೊಂಡು ಇಲ್ಲಿ 2 ದೇವರಿದೆ. ಈ ದೇವರು ಯಾರು ಅನ್ನೋದು ನನಗಷ್ಟು ಐಡಿಯಾ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅದಾದಮೇಲೆ ಸರಿ ಅಂತ ಕ್ಯೂ ಅಲ್ಲೇ ನಿಂತ್ಕೊಂಡು ದೇವ್ರನ್ನ ನೋಡಿದ್ವಿ. ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆ್ಯಂಡ್ ದೇವರು ಕೂಡ ತುಂಬ ಲಕ್ಷಣವಾಗಿ ಕಾಣ್ತಾ ಇದ್ರು. ದೇವ್ರನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಹೊರಟು. ಸೊ ಇಲ್ಲಿ ಒಂದು ಸ್ಮಾಲ್ ಸ್ಟೋರಿ ಟೈಮ್ ಇದೆ. ಏನಂತ ಅಂದರೆ ಐ ವಾಂಟೆಡ್ ಟು ಶೇರ್ ದಿಸ್ ಬಿಕಾಸ್ ಇದು ಒಂಥರ ಇಂಟ್ರೆಸ್ಟಿಂಗ್ ಇದೆ. ಅದು ನಮ್ಮ ಮಮ್ಮಿ ಯಾವಾಗಲೂ ನನಗೆ ಹೇಳ್ತಿದ್ದು. ಏನಂತ ಅಂದರೆ ನಾನು ಯಾವಾಗ ನಮ್ಮ ಮಮ್ಮಿ ಹೊಟ್ಟೆಲಿದ್ದೆ ಆವಾಗ ಇದೇ ಥರ ಊರ ಜಾತ್ರೆಗೆ ಅಮ್ಮ ಹೋಗಿದ್ರಂತೆ ಹಂಸಂದ್ರಾಗೆ. ಆಗ ಆ ದೇವ್ರನ್ನ ನೋಡಿದ ತಕ್ಷಣ ನಮ್ಮಮ್ಮ ಅಂದ್ಕೊಂಡ್ರಂತೆ ನನಗೆ ಹುಟ್ಟಿದ್ರೆ ಹೆಣ್ಮಗುನೇ ಆಗಲಿ, ನಿನ್ನ ಥರನೇ ಲಕ್ಷಣವಾಗಿ ಹಗ್ಲ ಮುಖ ನೋಡೋದಕ್ಕೆ ತುಂಬ ಚೆನ್ನಾಗಿರೋ ಒಂದು ಹೆಣ್ಮಗುನ ಕೊಡೋ ಥರ ಮಾಡಮ್ಮ ಅಂತ ಬೇಡ್ಕೊಂಡು ಬಂದಿದ್ರಂತೆ. ಸೊ ಆ ಥರ ಹೇಳ್ತಾರೆ, ಲೈಕ್ ನೀನು ನೋಡೋದಕ್ಕೆ ಸ್ವಲ್ಪ ಅದೇ ದೇವ್ರ ಥರ ಇದೆಯಾ, ಆ ದೇವ್ರ ಆಶೀರ್ವಾದದಿಂದನೇ ನೀನು ಹುಟ್ಟಿರೋದು, ಆ ದೇವ್ರ ಥರನೇ ನಿನಗೆ ಅಗ್ಲ ಮುಖ ಇರೋದು, ಫೀಚರ್ಸು ಅಷ್ಟೇ ಸ್ವಲ್ಪ ನೋಡೋದಕ್ಕೆ ಹಾಗೆ ಅಗ್ಲ ಮುಖ ನಿಂದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆ್ಯಂಡ್ ಅದೊಂಥರ ಖುಷಿ ಆಗುತ್ತೆ ನನಗೆ ಕೇಳಿದಾಗೆಲ್ಲ. ಓ ನೈಸ್, ಈ ದೇವ್ರು ಬೇಡ್ಕೊಂಡ್ಮೇಲೆ ಇದೆಲ್ಲ ಆಗಿರೋದಾ ಅಂತ ಅದೊಂದು ಬಿಲೀವ್ ನಮ್ಮ ಮಮ್ಮಿದು. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಹೊರಗಡೆ ಬಂದು ಶಾಪಿಂಗಿಗೆ ಅಂತಲೇ ಜಾತ್ರೆ ಒಳಗೆ ಬಂದು ನೆನ್ನೆನೇ ನಾವು ಬಳೆ ಹಾಕಿಸ್ಕೊಳ್ಬೇಕಂತ ಇತ್ತು. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಹಾಕಿಸ್ಕೊಳ್ಳೋದಕ್ಕಾಗಲಿಲ್ಲ. ಅದಾದಮೇಲೆ ಅಮ್ಮ ಮತ್ತು ದೊಡ್ಡಮ್ಮ ಎಲ್ಲ ಸ್ವಲ್ಪ ಶಾಪಿಂಗ್ ಅದು ಇದು ಮಾಡಿದ್ರು. ಹಂಗೆ ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ, ಪಿಂಗಾಣಿ ಐಟಮ್ಸ್ ಅದು ಇದು ಎಲ್ಲ. ಅದಾದಮೇಲೆ ಬಳೆ ಕಾಣಿಸ್ತು, ಇವತ್ತಾದರೂ ಬಳೆ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ನಾನು ಈ ಕಲರ್ ಬಳೆ ಚೂಸ್ ಮಾಡಿದೆ. ಬಿಕಾಸ್ ನನ್ನ ಹತ್ರ ಈ ಬ್ಲೂ ಕಲರ್ ಬಳೆ ಇರಲಿಲ್ಲ. ಸೊ ಬಳೆ ಹಾಕಿಸ್ಕೊಂಡು ಮತ್ತು ನಮ್ಮ ಅಜ್ಜಿಗೂ ಬಳೆ ತೊಗೊಂಡು ನಮ್ಮ ಮಮ್ಮಿನೂ ಹಾಕಿಸ್ಕೊಂಡ್ರು. ಬಳೆ ಅಂದರೆ ನಂಗೆ ತುಂಬ ಇಷ್ಟ. ಬಳೆ, ಆಮೇಲೆ ಇಯರಿಂಗ್ಸ್, ಅರಿಶಿನ ಕುಂಕುಮ, ಹೂವು, ಈ ಥರದ್ದೆಲ್ಲ ಮೇ ಬಿ ಎಲ್ಲ ಗರ್ಲ್ಸ್ಗೂ ಇಷ್ಟ ಇರುತ್ತೆ ಆಬ್ವಿಯಸ್ಲಿ. ಅದು ನನಗೂ ಅಷ್ಟೇ, ಹಾಗೆ ಎಲ್ಲ ಹುಡುಗಿರ ಥರ ನನಗೂ ಅಷ್ಟೇ ಬಳೆ ಅಂದರೆ ತುಂಬ ಇಷ್ಟ. ಸೊ ಮಮ್ಮಿನೂ ಹಾಕಿಸ್ಕೊಂಡ್ರು ಬಳೆ ಎಲ್ಲ. ಮಮ್ಮಿ ಬಂದ್ಬಿಟ್ಟು ಮರೂನ್ ವಿತ್ ಗೋಲ್ಡ್ ಫಿನಿಶ್ ಇರೋ ಕಲರ್ ಬಳೆ ಹಾಕಿಸ್ಕೊಂಡ್ರು. ಆಮೇಲೆ ಅದು ತುಂಬ ಚೆನ್ನಾಗಿತ್ತು. ಒಂದು ಬ್ಲ್ಯಾಕ್ ಕಲರ್ ಬಳೆ ನನಗಿಷ್ಟ ಆಯಿತು, ಬಟ್ ಮಮ್ಮಿ ಬೇಡ ಅದು ಅಂತ ಹೇಳಿದ್ದಕ್ಕೆ ನಾನು ಬ್ಲೂ ಕಲರ್ ತೊಗೊಂಡೆ. ಅದಾದಮೇಲೆ ಇವತ್ತು ಸ್ವಲ್ಪ ಜಾಸ್ತಿನೇ ಜನ ಇದ್ದರು. ಅದೆಲ್ಲ ನೋಡಿಕೊಂಡು ಅಷ್ಟರಲ್ಲಿ ನಮ್ಮ ಅಣ್ಣ ಬಂದರು. ಅವರು ಕೆಲ್ಸಕ್ಕೆ ಹೋಗಿದ್ರು. ಕೆಲಸ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಜಾತ್ರೆಗೆ ಬಂದರು.
ಅದಾದಮೇಲೆ ಹೋಗಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಕಬ್ಬಿನ ಜ್ಯೂಸ್ ಕುಡ್ದು. ಕಬ್ಬಿನ ಜ್ಯೂಸ್ ಅಂದರೆ ನಂಗೆ ತುಂಬ ಇಷ್ಟ. ಅಲ್ಲಿ ಇದ್ದಷ್ಟು ದಿನವೂ ನಾನು ಕಬ್ಬಿನ ಜ್ಯೂಸ್ ಕುಡಿದಿದ್ದೀನಿ. ಆ್ಯಂಡ್ ಎಲ್ಲೇ ಕಾರ್ಟ್ ಸಿಕ್ಕಿದ್ರು ನಾನು ಕಬ್ಬಿನ ಜ್ಯೂಸ್ ಕುಡಿತೀನಿ. ಅಷ್ಟಿಷ್ಟ ನಂಗೆ ಕಬ್ಬಿನ ಜ್ಯೂಸ್, ಮೂಸಂಬಿ ಜ್ಯೂಸ್ ಎಲ್ಲ. ಆ್ಯಂಡ್ ಈಗಿರೋ ಶೆಕೆಗೆ, ಈಗಿರೋ ವೆದರ್ಗೆ ಏನಾದರೂ ಒಂದು ಕುಡಿತಾನೆ ಇರಬೇಕು ಅಂತ ಮೆಂಟಲಿ ಅದೊಂದು ಸ್ಟ್ರೆಸ್ ಆಗಿಬಿಟ್ಟಿದೆ. ನೀರು ಅದೆಷ್ಟು ಕುಡಿತೀವೋ, ಜ್ಯೂಸ್ ಅದೆಷ್ಟು ಕುಡಿತೀವೋ, ಯಪ್ಪ ದೇವ್ರೆ, ಅದು ಎಷ್ಟು ಏನು ಊಟ ತಿಂದರೂ ಡೈಜೆಷನ್ ಆಗೋಲ್ಲ, ಏನಿಲ್ಲ, ಏನಾದರೂ ಕುಡಿತಿರ್ಬೇಕು. ಅದಾದಮೇಲೆ ಸರಿ ಅಂತ ಕಬ್ಬಿನ ಜ್ಯೂಸ್ ಎಲ್ಲ ಕುಡಿದು ನಾವು ಹೊರಡಬೇಕಾದ್ರೆ ಪೊಟ್ಯಾಟೊ ಟ್ವಿಸ್ಟರ್ ನೋಡಿದ್ವಿ. ನಮ್ಮ ದೊಡ್ಡಮ್ಮ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಸೊ ಟ್ರೈ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಅಮ್ಮಂಗೊಂದು ದೊಡ್ಡಮ್ಮಂಗೊಂದು ಪೊಟ್ಯಾಟೊ ಟ್ವಿಸ್ಟರ್ ಕೊಡಿಸಿ ನಾನು ಅದರಲ್ಲೇ ಸ್ವಲ್ಪ ತಿಂದು ಮನೆ ಕಡೆ ಹೊರಟು. ಅಣ್ಣ ಫ್ರೆಂಡ್ಸ್ ಬರ್ತಾರೆ ಅಂತ ಅಲ್ಲೇ ಜಾತ್ರೆಗೆ ವಾಪಸ್ ಹೋದರು. ಅಲ್ಲಿಂದ ಮನೆ ಹತ್ರ ಇತ್ತಲ್ವ ಅಂತ ಬೈ ವಾಕೇನೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಡ್ಕೊಂಡು ಹೋಗ್ತಾಯಿದ್ದು. ಲೈಟಿಂಗ್ಸು, ಊರು ಎಲ್ಲ ನೋಡಿಕೊಂಡು. ಆ್ಯಂಡ್ ಒಂಥರ ಚೆನ್ನಾಗಿತ್ತು ಜಾತ್ರೆ. ನಾವು ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಬಟ್ ಅಟ್ ಲಾಸ್ಟ್ ಬೇರೆ ಏನೇನೋ ಆಗೋಯಿತು. ಅದಾದಮೇಲೆ ಇಲ್ಲಿ ಒಂದು ಹಾಲ್ ಮಾಡ್ತಾಯಿದ್ದೀನಿ ನಾನು, ಏನೇನು ಜಾತ್ರೆಯಿಂದ ತೊಗೊಂಡು ಬಂದೆ ಅಂತ. ಸೊ ಫಸ್ಟ್ಲಿ ನಾನು ಅಲ್ಲಿ ಬಳೆ ತೋರಿಸಿದ್ದು ಬ್ಲೂ ಕಲರ್ ನಮ್ಮ ಅಜ್ಜಿದು. ಅದಾದಮೇಲೆ ನಾನು ಹಾಕಿದ್ದೀನಲ್ಲ ಸ್ವಲ್ಪ ಸಿಮಿಲರ್ ಬಳೆ ನಂದು ಅಜ್ಜಿದು. ಅದಾದಮೇಲೆ ಮಮ್ಮಿ ಗೋಲ್ಡನ್ ಬ್ಯಾಂಗಲ್ಸ್ ತೊಗೊಂಡ್ರು. ನಾನು ಬೇಡ ಅಂದರೂ ತೊಗೊಂಡ್ರು. ಇಲ್ಲ ಚೆನ್ನಾಗಿದೆ ನಂಗೆ ಬೇಕು ಅಂತ, ಬಟ್ ಅವ್ರು ಹಾಕಲ್ಲ ನನಗೆ ಗೊತ್ತು. ಅದಾದಮೇಲೆ ಆ ರಿಬ್ಬನ್ಸು ಮತ್ತು 1 ಡಜನ್ ಮೇಲೆ ಕ್ಲಿಪ್ಸ್ ತೊಗೊಂಡ್ಬಿಟ್ಟಿದ್ದೀನಿ. ನಾನು ಎಲ್ಲೋದ್ರೂ ಕ್ಲಿಪ್ಸ್ ತೊಗೋತೀನಿ, ಬಿಕಾಸ್ ಯಾವುದೇ ಕ್ಲಿಪ್ ತೊಗೊಂಡ್ರು 2 ದಿವಸ ಮೇಲೆ ನನ್ನ ಹತ್ರ ಬಳಕೆ ಬರೋಲ್ಲ. ನಾನು 50 ರೂಪಾಯಿ ಕೊಟ್ಟರು ತೊಗೊಂಡ್ರು ಅಷ್ಟೇ, 250 ರೂಪಾಯಿ ಕೊಟ್ಟು ತೊಗೊಂಡ್ರು ಅಷ್ಟೇ, ಯಾವುದೂ ಬಳಕೆ ಬರೋಲ್ಲ. ಅದಾದಮೇಲೆ ಇದು ಒಂದು ಫ್ಲವರ್ ಡಿಸೈನ್ ಇರೋ ಕ್ಲಿಪ್ಸ್ ತುಂಬ ಚೆನ್ನಾಗಿತ್ತು ಅಂತ ಅದು ತೊಗೊಂಡೆ. ಆಮೇಲೆ ಇದು ಒಂದು ಕ್ಲಿಪ್ ಇದೆ, ಇದೊಂಥರ ಕ್ಯೂಟಾಗಿದೆ, ಅದಕ್ಕೋಸ್ಕರ ಈ 2 ಥರ ಅದು ಸಾಫ್ಟ್ ಮೆಟೀರಿಯಲ್ ಇತ್ತು, ಸೊ ಅದಕ್ಕೋಸ್ಕರ ಆ ಕ್ಲಿಪ್ಪು ತೊಗೊಂಡ್ಬಿಟ್ಟು ಅದ್ರ ಜೊತೆಗೆ ಈ 2 ಸೈಡ್ ಹೇರ್ ಪಿನ್ಸ್ ತೊಗೊಂಡೆ. ಇದು ಚಿಕ್ಕ ವಯಸ್ಸಲ್ಲಿ ತುಂಬ ಹಾಕ್ತಾಯಿದ್ದೆ. ಆ್ಯಂಡ್ ಅದು ನೋಡಿದ ತಕ್ಷಣ ಒಂಥರ ಇಷ್ಟ ಆಯಿತು, ಮತ್ತು ಒಂಥರ ಕ್ಯೂಟಾಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇವಾಗಲೂ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ, ಇಲ್ಲ ಮಮ್ಮಿ ಬೇಡ ನೀನು ವೇಸ್ಟ್ ಮಾಡ್ತೀಯ ತೊಗೊಂಡ್ರೆ ಅಂತ ಅಂದರು. ಇಲ್ಲ ನಂಗೆ ಬೇಕೇ ಬೇಕು, ನಂಗೆ ಇಷ್ಟ ಆಯಿತು ಅಂತ ಹೇಳಿ 2 ಮಾತ್ರ ತುಂಬ ಹಠ ಮಾಡಿಬಿಟ್ಟು ತೊಗೊಂಡೆ. ಇಟ್ಸ್ ವೆರಿ ಕ್ಯೂಟ್. ಇದರಲ್ಲಿ ಎಷ್ಟೊಂದು ಕಲರ್ಸ್ ಇತ್ತು, ಬಟ್ ಸದ್ಯಕ್ಕೆ 2 ಸಾಕು. ನಾನು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಮತ್ತೆ ಬೇರೆ ಟೈಮ್ ತೊಗೊಳ್ಳೋಣ ಅಂತ ಹೇಳಿ ಇದನ್ನು ತೊಗೊಂಡೆ. ಅಲ್ಲಿ ನಮ್ಮ ಮಮ್ಮಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ, ಕ್ಯೂಟಾಗಿ ನೋಡಂತಾರೆ. ಒಮ್ಮೆ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಾಯಿದ್ರು. ಸೊ ಅದಾದಮೇಲೆ ಆ ಕ್ಲಿಪ್ಸ್ ತೊಗೊಂಡ್ಮೇಲೆ ಈ ಒಂದು ಕೀ ಬಂಚ್ ತೊಗೊಂಡೆ. ಇದೆಂತಕ್ಕೆ ತೊಗೊಂಡೆ ಅಂತ ಗೊತ್ತಿಲ್ಲ, ಬಟ್ ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೋಸ್ಕರ ಈ ಕೀ ಬಂಚ್ ಒಂದು ತೊಗೊಂಡೆ. ಅದಾದಮೇಲೆ ಯಾವುದೋ ಸೈಕಲ್ ಗ್ಯಾಪಲ್ಲಿ ನಮ್ಮಮ್ಮ ಓಡೋಗ್ಬಿಟ್ಟು ಇದು ಯಾವುದೋ ಪ್ಲಾಸ್ಟಿಕ್ ಕಪ್ಸ್ ಎತ್ಕೊಂಡ್ಬಂದಿದ್ದಾರೆ. ನೀನು ಅಡುಗೆ ಎಲ್ಲ ಮಾಡ್ತೀಯಲ್ವಾ, ಅದು ವೀಡಿಯೋಗೆಲ್ಲ ಚೆನ್ನಾಗಿರತ್ತೆ ಅಂತ ನಾನು ಹೋಗಲಿ ಬಿಡು ಅಂದ್ಬಿಟ್ಟು ಅದೊಂದು ತೋರಿಸ್ದೆ. ಅದಾದಮೇಲೆ ಈ ಪಿಂಗಾಣಿದು ಜಾರ್ ಎಷ್ಟು ಕ್ಯೂಟಾಗಿದೆ ಅಲ್ಲ. ಐ ಥಿಂಕ್ ಇದು 100 ರೂಪೀಸ್ಗೆ 2, ಹೌದು 100 ರೂಪೀಸ್ಗೆ 2 ಪೀಸಸ್ ತೊಗೊಂಡಿದ್ದು, ಬಟ್ ವೆರಿ ಕ್ಯೂಟ್. ಇದರಲ್ಲಿ ಎಷ್ಟೊಂದು ಕಲರ್ಸ್ ಇತ್ತು, ಬಟ್ ಗ್ರೀನ್ ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಗ್ರೀನ್ ಇರಲಿ ಅಂತ ಗ್ರೀನ್ ತೊಗೊಂಡೆ. ಅದಾದಮೇಲೆ ಈ ಥರ ಒಂದು ಡಿಸೈನಲ್ಲಿ ಜಾರ್ ತೊಗೊಂಡೆ. ಇದು ಸ್ವಲ್ಪ ದೊಡ್ಡಗಿದೆ, ಬಟ್ ಇದೇನಂತ ಅಂದರೆ 100 ರೂಪೀಸ್ಗೆ 3 ಪೀಸಸ್. ಇದು ಕಲರ್ ಇಲ್ಲ ಅಲ್ಲ, ಅದಕ್ಕೆ ಕಮ್ಮಿ ಇದು ಅಂತ ಅವ್ರು ಹೇಳಿದ್ರು. ಅದೆಷ್ಟು ಅಮರ್ಸಿದ್ರು ಗೊತ್ತಿಲ್ಲ, ಬಟ್ ಬೆಂಗಳೂರಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಕಮ್ಮಿಗೆ ಸಿಕ್ತು ಅಂತ ನನಗನ್ನಿಸ್ತು. ಅದಾದಮೇಲೆ ಮತ್ತೆ ಇದೇ ಥರ ಕಲರಲ್ಲಿ ಇನ್ನೂ ಒಂದು ಸೆಟ್ ತೊಗೊಂಡೆ ಜಾರ್. ಅದು ಬಂದ್ಬಿಟ್ಟು ಈ ಥರ ಸ್ವಲ್ಪ ಸಿಲಿಂಡ್ರಿಕಲ್ ಶೇಪಲ್ಲಿ. ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಇದು ಸೇಮ್ 100 ರೂಪೀಸ್ಗೆ 2 ಪೀಸಸ್ ಅಂತ ಹೇಳಿದ್ರು. ಇದು ಆ್ಯಕ್ಚುಲಿ ನೆನ್ನೆನೇ ತೊಗೊಂಡಿದ್ದು, ಬಟ್ ನಾನು ಅಲ್ಲಿ ಐ ಥಿಂಕ್ ಆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಅನಿಸುತ್ತೆ. ಸೊ 100 ರೂಪೀಸ್ಗೆ 2 ಇದೊಂದು ತೊಗೊಂಡೆ. ಇದು ಒಂಥರ ಚೆನ್ನಾಗಿತ್ತು. ಎಷ್ಟೊಂದು ಸೆರಾಮಿಕ್ ಜಾರ್ಸ್ ಎಲ್ಲ ತೊಗೊಬಿಟ್ಟಿದ್ದೀನಿ, ಬಟ್ ಅದರಲ್ಲಿ ಏನು ಫಿಲ್ ಮಾಡಬೇಕು ಏನು ಅಂತ ಗೊತ್ತಿಲ್ಲ, ತಂದೆಲ್ಲ ಹಾಗೆ ಜೋಡಿಸಿ ಇಟ್ಟಿದ್ದೀನಿ. ಅದಾದಮೇಲೆ ನಮ್ಮ ದೊಡ್ಡಮ್ಮ ಇದೊಂದು ಜರಡಿ ಒಂದು ತೊಗೊಂಡ್ರು, ಅಷ್ಟೇ ತೊಗೊಂಡಿದ್ದು, ಮತ್ತು ಬೇರೇನೂ ತೊಗೊಂಡಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್, ನಾನು ನೆಕ್ಸ್ಟ್ ಡೇ ಕಂಪ್ಲೀಟಾಗಿ ಯಾವ ವ್ಲಾಗು ಮಾಡೋದಕ್ಕಾಗಿಲ್ಲ. ಏನಕ್ಕೆ ಅಂತ ಅಂದರೆ ನಾನು ಆ್ಯಕ್ಚುಲಿ ಇನ್ನೊಂದು ದೊಡ್ಡಮ್ಮ ಮನೆಗೆ ಹೋಗಿ ಅಲ್ಲೊಂದು ದಿನ ಇದ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬೆಳಗ್ಗೆ ಎದ್ದಾಗ ಒಂದು ನ್ಯೂಸ್ ಬರುತ್ತೆ ಸೇಯಿಂಗ್ ದ್ಯಾಟ್ ನಮ್ಮ ಮುತ್ತಜ್ಜಿ ಎಕ್ಸ್ಪೈರ್ ಆದರು ಅಂತ. ಸೊ ಎಲ್ಲರೂ ಅರ್ಜೆಂಟಲ್ಲಿ ಅಲ್ಲಿಗೆ ಹೋಗಬೇಕಿತ್ತು ಅಂತ ತುಮಕೂರಿಗೆ ಹೋದ್ವಿ. ಅಲ್ಲಿಂದ ರಿಟರ್ನ್ ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಸೊ ಅದರಿಂದ ಅಲ್ಲಿ ಏನು ವ್ಲಾಗ್ ಮಾಡೋದಕ್ಕಾಗಿಲ್ಲ. ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ನಾವು ಬೆಳಗ್ಗೆ ಎದ್ದು ನಾನ್ ವೆಜ್ ಎಲ್ಲ ಅಡುಗೆ ಮಾಡಬೇಕಿತ್ತು. ಅದೆಲ್ಲ ಮಾಡಿ ಸ್ವಲ್ಪ ಟಯರ್ಡಾಗೇ ಇದ್ದು ಅಲ್ಲಿ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಮಾಡೋಣ ಅಂತ ಇದ್ದೆ, ಬಟ್ ಸ್ಟಿಲ್ ಮಾಡೋದಕ್ಕಾಗಿಲ್ಲ.
ಅದಾದಮೇಲೆ ಈವ್ನಿಂಗ್ ನಮ್ಮಣ್ಣ ಹೆಗ್ಗೆರೆ ಕರ್ಕೊಂಡು ಹೋಗ್ತೀನಿ ಎಲ್ಲ ರೆಡಿ ಆಗು ಅಂತ ಹೇಳಿದ್ದಕ್ಕೆ ಸರಿ ಅಂತ ರೆಡಿಯಾಗಿ ಅಲ್ಲಿ ಎಲಿಫೆಂಟ್ ಬರುತ್ತೆ ಈ ಥರ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು. ನಾನು ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆನೆನ ಇಷ್ಟು ಕ್ಲೋಸಪ್ಪಲ್ಲಿ ನೋಡಿದ್ದು ಆ್ಯಂಡ್ ತುಂಬ ಕ್ಯೂಟಾಗಿತ್ತು. ಸೊ ಅಣ್ಣ ಮತ್ತು ನಾನು ಮತ್ತು ಅಣ್ಣನ ಕಸಿನ್ಸ್ ಎಲ್ಲರೂ ಹೆಗ್ಗೆರೆಗೆ ಹೋದ್ವಿ ಈ ಮೂಮೆಂಟ್ ನೋಡಿಕೊಂಡು, ಅದು ಮಳೇಲಿ ನೆನ್ಕೊಂಡು. ಇಟ್ ವಾಸ್ ನೈಸ್. ಅದಾಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಪಸ್ ಬೆಂಗಳೂರಿಗೆ ಬರೋದಕ್ಕೆ ಮಂಡೇ ಮಾರ್ನಿಂಗ್ ಎಲ್ಲ ರೆಡಿಯಾಗಿ 11:30 ಟ್ರೈನ್ ಇತ್ತು. ಸೊ ಎಲ್ಲರೂ ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ವಾಪಸ್ ನಮ್ಮೂರಿಗೆ ಹೊರಟು. ಅದೇನೋ ಗೊತ್ತಿಲ್ಲ, ಹೋದರೆ ರಿಟರ್ನ್ ಬರೋದಕ್ಕೆ ಮನಸ್ಸೇ ಬರಲ್ಲ. ಆ್ಯಂಡ್ ಈ 4 ದಿನ ಎಷ್ಟು ಬೇಗ ಕಳೆದೋಯ್ತು ಅನ್ನೋದು ಐಡಿಯಾ ಕೂಡ ಇಲ್ಲ, ಅಷ್ಟು ಬೇಗ ಮುಗ್ದೋಯ್ತು. ನಿಜ ತುಂಬ ಬೇಜಾರಾಗತ್ತೆ ಹಂಸಂದ್ರದಿಂದ ರಿಟರ್ನ್ ಬರೋದಕ್ಕೆ. ಆ್ಯಂಡ್ ಐ ಡೋಂಟ್ ನೋ ಎಲ್ಲರಿಗೂ ಇದೇ ಥರ ಫೀಲ್ ಆಗುತ್ತಾ ಅವ್ರ ಊರಿಗೆ ಹೋದ್ಮೇಲೆ ರಿಟರ್ನ್ ಬರೋದಕ್ಕೆ ಅನ್ನೋದು ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ನಾನು ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ತುಂಬ ಖುಷಿ ಆಯಿತು. ಬರಬೇಕಾದ್ರೆ ಎಲ್ಲ ಫುಲ್ 2 ದಿವಸದಿಂದ ಪ್ರಿಪ್ರೇಷನ್, ಈ ಬಟ್ಟೆ ತೊಗೊಳ್ಬೇಕು ಆ ಬಟ್ಟೆ ತೊಗೊಳ್ಬೇಕು ಅಂತ ಪ್ರಿಪ್ರೇಷನ್ ತೊಗೊಂಡು ಖುಷಿಯಿಂದ ಊರಿಗೆ ಹೊರಟು ಬರ್ತೀವಿ. ಬಟ್ ಆನ್ ದ ಸೇಮ್ ನೋಟ್ ರಿಟರ್ನ್ ಬರಬೇಕಾದ್ರೆ ಯಾರಿಗೂ ಅದು ಒಂದು ವೈಬೇ ಇರಲ್ಲ. ಬರೋಷ್ಟು ಖುಷಿಯಾಗಿ ಹೋಗಬೇಕಾದ್ರೆ ನಾವು ಅಷ್ಟು ಖುಷಿಯಾಗಿ ಹೋಗಲ್ಲ. ಅದೇ ಒಂದು ಸ್ಯಾಡ್ ಪಾರ್ಟ್ ಆ್ಯಕ್ಚುಲಿ. ಸೊ ಅಲ್ಲಿಂದ ಹೊರಟಿ ಬಂದು ರೈಲ್ವೆ ಸ್ಟೇಷನ್ ಹತ್ರ ಅಣ್ಣ ಟಿಕೆಟ್ ತರೋದಕ್ಕೆ ಹೋದರು. ಸರಿ ಅಂತ ಅಲ್ಲಿ ಸ್ಕೈ ವಾಕ್ ಇದೆ. ಇದ್ರೂ ನಮ್ಮ ಸಾಹಸ ಹೆಂಗೆ ಅಂತ ಅಂದರೆ, ಇಲ್ಲ ನಾವು ಸಾಹಸ ಮಾಡಿ ಟ್ರ್ಯಾಕ್ ಮೇಲೆ ಬರ್ತೀವಿ ಅಂತ ಹೇಳಿ ನಮ್ಮ ಅಜ್ಜಿನೂ ಕರ್ಕೊಂಡು ಟ್ರ್ಯಾಕ್ ಮೇಲೆ ನಡ್ಕೊಂಡು ಬಂದಿದ್ದಾಯಿತು. ಟ್ರ್ಯಾಕ್ ಮೇಲೆ ಆಗ್ತಾ ಇರಲಿಲ್ಲ ಪಾಪಚ್ಚಿ ಅವ್ರಿಗೂ. ಆ್ಯಂಡ್ ಅವ್ರಿಗೆ ಸ್ಕೈ ವಾಕ್ ಹತ್ತೋದಕ್ಕೂ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ, ಇರಲಿ ಬಿಡು ಟ್ರ್ಯಾಕ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಮಮ್ಮಿ ಟ್ರ್ಯಾಕ್ ಮೇಲೇ ಕರ್ಕೊಂಡು ಬಂದರು. ಅಷ್ಟರಲ್ಲಿ ನೋಡ್ತಾ ಇದ್ದೆ ಹೆಂಗೆ ಹತ್ತಿದ್ದಾರೆ ಏನು ಅಂತ, ಬಿಕಾಸ್ ಅಲ್ಲಿ ಸ್ವಲ್ಪ ಹೈಟ್ ಇತ್ತು. ಏನೋ ಹಂಗೆ ಸರ್ಕಸ್ ಮಾಡಿ ನಮ್ಮ ಅಜ್ಜಿನ ಹತ್ತಿಸ್ಬಿಟ್ರು ಮೇಲೆ. ಅದಾದಮೇಲೆ ಟ್ರೈನ್ ಬರೋದಕ್ಕೂ ಇನ್ನೂ 10-15 ಮಿನಿಟ್ಸ್ ಟೈಮ್ ಇತ್ತು. ಇಲ್ಲಿ ಬಂದರೆ ನಮ್ಮ ಮಮ್ಮಿಗೆ ಗಸಗಸೆ ಅಂದರೆ ತುಂಬ ಇಷ್ಟ. ಸೊ ಕೂತ್ಕೊಂಡ್ಬಿಟ್ಟು ಲಗೇಜೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಮ್ಮಮ್ಮ ಗಸಗಸೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದೊಂದೇ ನಾನು ನಮ್ಮ ಅಕ್ಕ ಇಬ್ಬರು ಗಸಗಸೆ ಕಿತ್ತಿ ಕೊಡ್ತಾಯಿದ್ದು. ಅವ್ರ ಪಾಡಿಗೆ ಅವರು ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಗಸಗಸೆನ. ಅದಾದಮೇಲೆ ಪಾಪು ಆಟ ಮಾಡ್ತಾಯಿದ್ಲು ಅಂತ ಅವಳ ಕೈಗೆ ಭುವನ್ ಸ್ಪೆಕ್ಸ್ ಕೊಟ್ಟು ಆಟಾಡಿಸ್ತಾಯಿದ್ದು. ಅದಾದಮೇಲೆ ಹೀಗೆ ಬೆಂಗಳೂರಿಗೆ ಹೋಗಿದ ತಕ್ಷಣ ಏನೇನು ಮಾಡಬೇಕು ಅಂತ ಆಟೋಮೆಟಿಕ್ ರೋಬೋಟ್ ಮೂಡ್ ಆನ್ ಆಗುತ್ತೆ. ಬೆಂಗಳೂರಿಗೆ ಹೋಗಿ ಏನೇನು ಮಾಡಬೇಕು, ಏನು ಪೆಂಡಿಂಗ್ ಇದೆ, ನೆಕ್ಸ್ಟ್ ಲೈಫ್ ಹೆಂಗೆ, ನೆಕ್ಸ್ಟ್ ಡೇ ಬೆಳಗ್ಗೆ ಏನು ಮಾಡಬೇಕು, ನಾಷ್ಟ ಏನು ಮಾಡಬೇಕು, ಊಟ, ಬೆಂಗಳೂರಿಗೆ ಹೋಗಿ ಏನೇನು ಕೆಲಸ ಇದೆ, ಅಯ್ಯೋ 4 ದಿವಸ ಆಗಿದೆ ಮನೇಲಿ ಪೂಜೆ ಮಾಡಿ, ಈ ಥರ ಎಲ್ಲ ಸ್ಟ್ರೆಸ್ಸು. ಅದ್ರ ಜೊತೆಗೆ ಪಾಪ ನಮ್ಮ ಮಮ್ಮಿ 4 ದಿವಸ ರಜಾ ಹಾಕ್ಕೊಂಡಾದಮೇಲೆ ವಾಪಸ್ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅನ್ನೋ ಬೇಜಾರು. ಸೊ ವಿತ್ ಆಲ್ ದ ಗುಡ್ ಮೆಮೊರೀಸ್ ನಾವು ವಾಪಸ್ ಬೆಂಗಳೂರು ಕಡೆ ಹೊರಟು. ಬಟ್ ಮತ್ತೆ ಯಾವಾಗ ಹಂಸಂದ್ರಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ. ಮೇ ಬಿ ನೆಕ್ಸ್ಟ್ ಇಯರ್ ಸೇಮ್ ಇದೇ ಥರ ಊರ ಜಾತ್ರೆಗೆ ಆರ್ ಸಮಥಿಂಗ್ ನಮ್ಮ ಅಣ್ಣನ ಮದುವೆಗಿರ್ಬೋದು. ಸೊ ನೋಡಬೇಕು, ಆದಷ್ಟು ಬೇಗ ಊರಿಗೆ ಹೋಗಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.